ಸಹಜವಾಗಿ ನಾವು ಈ ಗಣತಿ ನೋಡಿರ್ತೀವಿ. ಮನುಷ್ಯರ ಗಣತಿ ಮಾಡೋದು ಸಹಜ ಮತ್ತು ಪ್ರಾಣಿಗಳ ಗಣತಿ ಪ್ರಾಣಿಗಳದ್ದು ನಾವು ನೋಡ್ತೀವಿ. ಕಾಡಿನಲ್ಲಿ ಈ ಆನೆಗಳೆಷ್ಟಿದ್ದಾವೆ, ಹುಲಿಗಳೆಷ್ಟಿದ್ದಾವೆ, ಅದರ ಒಂದು ಸಂಖ್ಯೆಯನ್ನು ಎಣಿಸುವಂಥದ್ದು ಸಹಜವಾಗಿ ನಡೀತಾ ಇರುತ್ತೆ, ಗಣತಿ ಆಗ್ತಾ ಇರುತ್ತೆ. ಆದರೆ ಮೊದಲ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ರಾಜ್ಯದಲ್ಲಿ ಪಕ್ಷಿಗಳ ಗಣತಿಯನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಅದು ಎಲ್ಲಿಂದ ಅಂತ ಹೇಳಿದ್ರೆ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಫೆಬ್ರವರಿ 1ನೇ ತಾರೀಕು ಮತ್ತು 2ನೇ ತಾರೀಕು ಸರ್ವೆ ಕಾರ್ಯ ಶುರುವಾಗುತ್ತೆ. ಬೆಳಗ್ಗೆ 3ರಿಂದ 4 ತಾಸು, ಸಂಜೆ ವೇಳೆ ಸಮೀಕ್ಷೆ ಆಗುತ್ತೆ. ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗ್ಬೋದು ಅಂಥೇಳಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿ ಎಷ್ಟು ಪ್ರಭೇದದ ಪಕ್ಷಿಗಳಿದ್ದಾವೆ? 286 ಅಂಥೇಳಿ ಅಂದಾಜು ಮಾಡಲಾಗಿದೆ. ಆದರೆ ಎಷ್ಟು ಪಕ್ಷಿಗಳಿದ್ದಾವೆ ಅಂಥೇಳಿ ಮೊದಲ ಬಾರಿಗೆ ಸರ್ವೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ 50 ತಂಡಗಳನ್ನ ಇಲ್ಲಿ ರಚನೆ ಮಾಡಿದ್ದಾರೆ. ಯಾಕಂದರೆ ಪ್ರಾಣಿ ಪ್ರಭೇದ ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ವಿಧ ವಿಧವಾದ ಬೇರೆ ಬೇರೆ ಪ್ರಭೇದದ ಪಕ್ಷಿಗಳು ಕೂಡ ನಮ್ಮಲ್ಲಿದ್ದಾವೆ. ಈಗ ನೋಡಿ, ಉದಾಹರಣೆಗೆ ರಂಗನತಿಟ್ಟು ಪಕ್ಷಿಧಾಮ, ಎಂತೆಂಥ ಪಕ್ಷಿಗಳು ಬರ್ತವೆ ಅಲ್ಲಿ. ಹಾಗೆ ಅದರ ಜೊತೆಗೆ ಈ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲೂ ಕೂಡ ಸಾಕಷ್ಟು ರೀತಿಯಾದಂಥ ಬೇರೆ ಬೇರೆ ದೇಶಗಳಿಂದ ಬರುವಂಥ ವಲಸೆ ಹಕ್ಕಿಗಳು ಕೂಡ ಕಡಿಮೆ ಇಲ್ಲ. ಹಾಗಾಗಿಯೇ ಈ ಒಂದು ಗಣತಿಯಿಂದ ಏನು ಗೊತ್ತಾಗುತ್ತೆ, ನಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರಭೇದದ ಪಕ್ಷಿಗಳು ಬರ್ತಾ ಇದ್ದಾವೆ ವಲಸೆ, ಅವರ ಅಂದರೆ ಆ ಒಂದು ಪಕ್ಷಿ ಜಾತಿ ಆಗಿರ್ಬೋದು, ಅದರ ಜೊತೆಗೆ ಅದರ ಗುಣಲಕ್ಷಣಗಳಾಗಿರ್ಬೋದು, ಜೊತೆಗೆ ಅದು ಎಷ್ಟು ದಿನಗಳ ಕಾಲ ಇಲ್ಲಿ ಅಥವಾ ಬೇರೆ ಕಡೆ ಅಂದರೆ ಅದರ ಮೂಲ ಒಂದು ಸ್ಥಳದಲ್ಲಿ ವಾಸವನ್ನು ಮಾಡುತ್ತೆ, ಇದೆಲ್ಲದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇದೊಂದು ರೀತಿ ಉತ್ತಮ ಆಗುತ್ತೆ. ಅಂದರೆ ಕರ್ನಾಟಕದ ಒಂದು ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಈಗ ಪ್ರಾಣಿ ಜಗತ್ತಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇದ್ದೀವಿ, ಹುಲಿಗಳು ಜಾಸ್ತಿ ಇರೋದು. ಅದರ ಪ್ರಕಾರವಾಗಿಯೇ ಈಗ ಪಕ್ಷಿಗಳದ್ದು ಕೂಡ ಒಂದು ಕಂಪ್ಲೀಟ್ ಆಗಿ ಗಣತಿ ಮಾಡಬೇಕು ಅನ್ನುವಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನು ಮುಂದಿನ ಸ್ಟೋರಿಗೆ ಹೋಗೋಣ. ಈಗ ನೋಡಿ, ನಿನ್ನೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅವರ ನಿವಾಸದಲ್ಲಿ ಒಂದು ಸಭೆ ಆಯಿತು. ಈಗ BJPಲಿ ಬಂದಿರುವಂಥ ಕಗ್ಗಂಟು ನೋಡ್ತಾ ಇದ್ದೀವಿ. ಒಂದು ಕಡೆ ವಿಜೇಂದ್ರ ಟೀಮು, ಯತ್ನಾಳ್ ಟೀಮ್ ನಡುವಿನ ಬಣಬಡಿದಾಟ, ಇನ್ನೊಂದು ಕಡೆ ರೆಡ್ಡಿ ವರ್ಸಸ್ ಶ್ರೀರಾಮುಲು ನಡುವಿನ ಫೈಟು, ಮತ್ತು ಅಲ್ಲಿ ಕೋರ್ ಕಮಿಟಿಲಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು. ಅದರ ಬೆನ್ನಲ್ಲೇ ಡಿ.ವಿ. ಸದಾನಂದಗೌಡ ಅವ್ರ ಮನೆಯಲ್ಲಿ ನಡೆದಂಥ ಒಂದು ಸಭೆ ಏನಿದೆ, ಆ ಸಭೆಯಲ್ಲಿ ಕೆಲವೊಂದಿಷ್ಟು ಸ್ವಾರಸ್ಯಕರವಾದಂಥ ಚರ್ಚೆಗಳಾಯ್ತಂತೆ. ಬೊಮ್ಮಾಯಿ ಅಶೋಕ್, ಅಶ್ವಥ್ ನಾರಾಯಣ್, ಸಿಟಿ ರವಿ ಭಾಗಿಯಾಗಿದ್ದರು. ಇಲ್ಲಿ ಜಿಲ್ಲಾ ಘಟಕಗಳ ಅಧ್ಯಕ್ಷರ ನೇಮಕಾತಿ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗಿದೆ. ಅಂದರೆ ಎಲ್ಲವನ್ನೂ ಕೂಡ ಚುನಾವಣೆ ಮೂಲಕ ಮಾಡ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಆಲ್ರೆಡಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬಂದಾಗ ಕೊಟ್ಟಿದ್ದಾರೆ, ಅಂದರೆ ಇನ್ಕ್ಲೂಡಿಂಗ್ ರಾಜ್ಯಾಧ್ಯಕ್ಷ ಸ್ಥಾನವೂ ಸೇರಿದಂತೆ. ಬಟ್ ನಿನ್ನೆ ಕೂಡ ಕೆಲವೊಂದಿಷ್ಟು ಅಪಸ್ವರಗಳು ಡಿ.ವಿ. ಸದಾನಂದಗೌಡ ಅವರ ಸಭೆಯಲ್ಲಿ ಬಂದವು. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಒಕ್ಕಲಿಗ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಪಕ್ಷದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ. ಈ ಸಂದರ್ಭದಲ್ಲಿ ಸದಾನಂದಗೌಡರು ಅವರನ್ನು ತಣ್ಣಗೆ ಮಾಡಿದರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ BJP ಸಾಲು ಸಭೆಗಳನ್ನು ಮಾಡಿದರೂ ಕೂಡ ಪಕ್ಷದಲ್ಲಿನ ಕೆಲವೊಂದಿಷ್ಟು ಆಂತರಿಕ ವಿಚಾರಗಳಿಗೆ ಕಡಿವಾಣ ಹಾಕೋಕ್ಕೆ ಆಗ್ತಾ ಇಲ್ಲ. ಇನ್ನು ಮುಂದಿನ ಸುದ್ದಿ ಹೋಗೋಣ. ಈಗ ನಕ್ಸಲರದ್ದು ನಾವು ಗಮನಿಸಿದ್ವಿ, ಕರ್ನಾಟಕದಲ್ಲಿ 6 ಜನ ನಕ್ಸಲರು ಸರೆಂಡರ್ ಆದರು. ಬಟ್ ಈಗ ಅಲ್ಲಿ ಛತ್ತೀಸ್ಗಢದಲ್ಲಿ ಒಡಿಶಾ ಗಡಿಯಲ್ಲಿ ನಕ್ಸಲರ ಒಂದು ಎನ್ಕೌಂಟರ್ ಆಯಿತು. ಅಲ್ಲಿ ಒಂದು ಘಟನೆ ನಡೆದು ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಒಬ್ಬ ನಕ್ಸಲ್ ಏನಿದ್ದಾನೆ, ಛಲಪತಿ ಅಂಥೇಳಿ ಆತನ ಹೆಸರು. ಆತ ಸಿಕ್ಕಾಕೊಂಡಿದ್ದು ಒಂದೇ ಒಂದು ಸೆಲ್ಫಿಯಿಂದಾಗಿ ಆತ ಸಿಕ್ಕಾಕೊಂಡ್ಬಿಟ್ಟ. ನೋಡಿ, 2016ರಲ್ಲಿ ಅವನ ಹೆಂಡತಿ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡಿರ್ತಾನೆ. ಅಂದರೆ ಆ ಒಂದು ಚಿತ್ರ ಪೊಲೀಸರಿಗೆ ಸಿಕ್ಕಿರುತ್ತೆ. ಆಗ ಆತನ ಮುಖ ಅನಾವರಣವಾಗುತ್ತೆ. ನೋಡಿ, ಅವನು ಯಾರಂತ ಗೊತ್ತೇ ಇರಲಿಲ್ಲ. ಅಂದರೆ ಅವರು ಭೂಗತವಾಗಿರ್ತಾರೆ ನಕ್ಸಲರು, ಅಷ್ಟು ಮಾಹಿತಿ ಇರೋದಿಲ್ಲ ಅವ್ರ ಫೋಟೋಗಳಾಗಿರ್ಬೋದು, ಅವರ ಹಿನ್ನೆಲೆಗಳಾಗಿರ್ಬೋದು. ಫೋನ್ ಸಿಕ್ಕಾಗ ಅದರಲ್ಲಿ ಅವನ ಹೆಂಡತಿ ಜೊತೆಗೆ ತೆಗೆದುಕೊಂಡಂಥ ಸೆಲ್ಫಿ ಇರುತ್ತೆ. ಇವನೇ ನಕ್ಸಲ್ ಛಲಪತಿ ಅಂಥೇಳಿ ಕನ್ಫರ್ಮ್ ಆಗುತ್ತೆ. ಹಾಗಾಗಿನೇ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾರೆ. ರಾಮಚಂದ್ರ ರೆಡ್ಡಿ ಅಲಿಯಾ ಛಲಪತಿಯನ್ನು ಪತ್ತೆ ಮಾಡೋಕ್ಕೆ ನೆರವಾಗಿದ್ದು ಆತ ತನ್ನ ಹೆಂಡತಿ ಜೊತೆಗೆ ತೆಗೆಸಿಕೊಂಡಂಥ ಒಂದು ಸೆಲ್ಫಿ ಅನ್ನೋದು ಗೊತ್ತಾಗ್ತಾ ಇದೆ. ಒಡಿಶಾ ಮತ್ತು ಛತ್ತೀಸ್ಗಢ, ಆಂಧ್ರ ಪ್ರದೇಶದಲ್ಲಿ ನಿಗೂಢವಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ. ಮುಖಚರ್ಯ ಬಗ್ಗೆ ಪೊಲೀಸರಿಗೆ ಅಂದರೆ ಗೊತ್ತಿರಲಿಲ್ಲ. ಈಗ ನಂತರ
2016ರಲ್ಲಿ ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಎನ್ಕೌಂಟರ್ನಲ್ಲಿ ಘಟನಾ ಸ್ಥಳದಲ್ಲಿ ಒಂದು ಸ್ಮಾರ್ಟ್ಫೋನ್ ಸಿಕ್ಕಿರುತ್ತೆ. ಇದರಲ್ಲಿ ಚಲಪತಿ ಆತನ ಹೆಂಡತಿ ಜೊತೆಗೆ ಫೋಟೋವನ್ನು ತೆಗೆದುಕೊಂಡಿದ್ದ ಅದು ಪತ್ತೆಯಾಯಿತು. ನೋಡಿ, ಮತ್ತಿಬ್ಬರು ನಕ್ಸಲರನ್ನ ಹತ್ಯೆ ಮಾಡಲಾಗಿದೆ. ಒಟ್ಟು ಮಂಗಳವಾರ ನಡೆದಂಥ ಚಕಮಕಿಯಲ್ಲಿ 14 ನಕ್ಸಲರನ್ನು ಹೊಡೆದುರುಳಿಸಲಾಗಿದೆ. ಈಗ ಮುಂದಿನ ಸುದ್ದಿಗೆ ಹೋಗೋಣ. ಅಮೆರಿಕದಲ್ಲಿ ಟ್ರಂಪ್ 2.0 ಯುಗಾರಂಭ ಶುರುವಾಗಿದೆ. 2.0 ಸರ್ಕಾರದ ಮೊದಲ ದ್ವಿಪಕ್ಷೀಯ ಸಭೆ ಭಾರತದ ಜೊತೆ ನಡೆದಿದೆ. ನೋಡಿ, ಜೈಶಂಕರ್ ಮತ್ತು ಅಮೆರಿಕ ವಿದೇಶಾಂಗ ಸಚಿವ ಮಾರ್ಕೊ ಅವರು ಭೇಟಿಯಾಯಿತು. ಭಾರತಕ್ಕೆ ಟ್ರಂಪ್ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಹತ್ವದ ವಿದ್ಯಮಾನಗಳು ಕೂಡ ನಡೆದಿದ್ದಾವೆ. ಕೆಲವೊಂದಿಷ್ಟು ಒಪ್ಪಂದಗಳಿಗೂ ಕೂಡ ಸಹಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ದ್ವಿಪಕ್ಷೀಯ ಮಾತುಕತೆಗಳು ಸಕಾರಾತ್ಮಕವಾಗಿ ನಡೆದಿದೆ. ಅಂದರೆ ವಿದೇಶಾಂಗ ಸಚಿವ ಮಾರ್ಕೊ ಅವರು ಜೈಶಂಕರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಅಂದರೆ ಇಲ್ಲಿ ಯಾಕೆ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ, ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧ ಹಾಗೆ ಗಟ್ಟಿಯಾಗಿ ಉಳಿದುಕೊಳ್ಳುತ್ತೆ. ನೋಡಿ, ಈಗ ಅಂತಾರಾಷ್ಟ್ರೀಯ ಸಭೆಯನ್ನು ನಡೆಸುವಂಥದ್ದೇನಿದೆ, ಕೆನಡಾ, ಮೆಕ್ಸಿಕೋ, ನ್ಯಾಟೋ ದೇಶಗಳ ಜೊತೆ ಇದೇ ಮೊದಲ ಒಂದು ಸಭೆ ಭಾರತದ ಜೊತೆಗೆ ಅವರು ನಡೆಸಿದ್ದಾರೆ. ಇನ್ನು ನೋಡಿ, ಜೈಶಂಕರ್ ಅವರು ಭಾರತೀಯರ ವೀಸಾ ವಿಳಂಬ ಏನಾಗ್ತಾ ಇದೆ ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ, ಅದಕ್ಕೆ ಆಕ್ಷೇಪವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ರಂತೆ. ಜೊತೆಗೆ ಟ್ರಂಪ್ ಪ್ರಮಾಣದ ವೇಳೆ ಮೋದಿ ಅವರ ವಿಶೇಷ ರಾಯಭಾರಿಯಾಗಿದ್ದಂತಹ ದಿನದಿಂದ ಮೊದಲ ಒಂದು ಸಾಲನ್ನು ಜೈಶಂಕರ್ ಅವರಿಗೆ ಕೊಡಲಾಗಿತ್ತು. ಅಂದರೆ ಭಾರತಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಅಭಿಪ್ರಾಯ ಜೈಶಂಕರ್ ಅವರದ್ದಾಗಿದೆ. ಹಾಗಾಗಿ ಅಮೆರಿಕ ಮತ್ತು ಭಾರತದ ನಡುವಿನ ಆ ಸಂಬಂಧ ಹಾಗೆ ಮುಂದುವರೆದಿದೆ ಅನ್ನೋದಕ್ಕೆ ಮಾರ್ಕೊ ಮತ್ತು ಜೈಶಂಕರ್ ಅವರ ನಡುವಿನ ಈ ಮಾತುಕತೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ.